ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎನ್ ಕನ್ನಡ ಟೆಕ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಿದ್ದೀವಿ ಅಂತಂದರೆ, ತುಂಬ ಜನ ಪ್ರಾಬ್ಲಮ್ ಆಗಿದೆ. ಈ SSC ಅವರು ಹೊಸ ವೆಬ್ಸೈಟ್ ಮಾಡೋದ್ರಿಂದ ಕೊನೆಯಲ್ಲಿ ಸಿಗ್ನೇಚರ್ ಆಗೋ ಫೋಟೋನ ಹೇಗೆ ಅಪ್ಲೋಡ್ ಮಾಡೋದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ಗಾಯ್ಸ್, ಬನ್ನಿ. ಆ ಫೋಟೋ ಅಪ್ಲೋಡ್ ಮಾಡೋದು ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ನಾನು ಈಸಿ ಮೆಥಡಾಗಿ ಹೇಳ್ಕೊಡ್ತೀನಿ. ಬನ್ನಿ ಗಾಯ್ಸ್, ಬನ್ನಿ. ಫಸ್ಟ್ ನೀವು SSC ಈ ವೆಬ್ಸೈಟ್, ಹೊಸ ವೆಬ್ಸೈಟು ಎಷ್ಟೊಂದು ಜನ SSC ಅಂತ ಟೈಪ್ ಮಾಡ್ತಾರೆ, ಅದು ಹಳೆ ವೆಬ್ಸೈಟ್ಗೆ ಹೋಗುತ್ತೆ. ಏನಂತ ಟೈಪ್ ಮಾಡಬೇಕಂತಂದರೆ SSC ಗೌರ್ಮೆಂಟ್ SSC.government in SSC ಗೌರ್ಮೆಂಟ್ ಇನ್ SSC.government in ಈ ಥರ ಟೈಪ್ ಮಾಡಬೇಕಾಗತ್ತೆ. ಈ ಥರ ಟೈಪ್ ಮಾಡಿದ್ರೆ ನಿಮಗೆ ನ್ಯೂ ವೆಬ್ಸೈಟು ಓಪನ್ ಆಗುತ್ತೆ. ಹಾಗೂ ನಿಮಗೆ ಇನ್ನೊಂದು ತಿಳಿಸ್ಕೊಡ್ತಾ ಇದ್ದೀವಿ ಗೈಸ್. ಅಪ್ಲಿಕೇಶನ್ನ ಲಾಸ್ಟಲ್ಲಿ ಹೇಗೆ ಡೌನ್ಲೋಡ್ ಮಾಡೋದನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆಗಂಟ ನೋಡಿ. ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಹಾಗೂ ಶೇರ್ ಮಾಡೋದನ್ನ ವಿಡಿಯೋ ಮರಿಬೇಡಿ ಗಾಯ್ಸ್. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ SSCಗೆ ಅಪ್ಲೈ ಮಾಡಿದ್ದಾರೆ, ಫೋಟೋ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ, ಇನ್ನು ಕೆಲವೇ ದಿನಗಳಿದೆ. 28ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಅಷ್ಟರಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಫೋಟೋನೇ ಅಪ್ಲೋಡ್ ಮಾಡಿಲ್ಲ ಅಂದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಗಾಯ್ಸ್. ಬನ್ನಿ, ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟು ನೀವು ಪ್ಲೇಸ್ಟೋರ್ಗೆ ಹೋಗಬೇಕು. ಪ್ಲೇಸ್ಟೋರ್ಗೆ ಹೋಗಿ ಮೈ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ. ಆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ ಒಂದು ಆ್ಯಪು. ಗೈಸ್, ಇಲ್ಲಿ ಮೇಲ್ಗಡೆ ಬರುತ್ತೆ ಆ್ಯಪು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಲಿಂಕ್, ನಿಮಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮೈ SSC ಆ್ಯಪು. ಆ ಆ್ಯಪ್ ಡೌನ್ಲೋಡ್ ಮಾಡಿ. ಫಸ್ಟು ಆ್ಯಪ್ ಡೌನ್ಲೋಡ್ ಮಾಡಿದ ನಂತರ ಅಲ್ಲೋಗಿ ನೀವು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ID-ಗೆ ಲಾಗಿನ್ ಆಗಬೇಕಾಗತ್ತೆ. ಫಸ್ಟು ನೀವು ID-ಗೆ ಲಾಗಿನ್ ಆಗಬೇಕಾಗತ್ತೆ. ಬನ್ನಿ ಗೈಸ್, ತೋರಿಸೋಣ ಹೇಗೆ ಅಂತ. ಇಲ್ಲಿದೆ ನೋಡಿ ಮೈ SSC ಅಂತ. ತಿರ್ಗಾ ನಿಮಗೊಂದು ಸತಿ ಟೈಪ್ ಮಾಡಿ ತೋರಿಸ್ತೀವಿ ಹೇಗೆ ಅಂತ. ಮೈ ಏರ್ಟೆಲ್ ಅಂತಲೇ ಬರ್ತಿದೆ. ಇನ್ನು ಮೈ SSC ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದೇ ಆ್ಯಪು. ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ಥರ ಲಾಗಿನ್ ಪೇಜ್ ಬರುತ್ತೆ. ನಿಮ್ಮ ಯೂಸರ್ ನೇಮ್, ರಿಜಿಸ್ಟರ್ ನಂಬರ್ ಹಾಕಿ, ಹಾಗೂ ನಿಮ್ಮ ಪಾಸ್ವರ್ಡ್ ಹಾಕಿ ಇಲ್ಲಿ. ಆಮೇಲೆ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಿ. ಫೋಟೋ ನೋಡಿ, ಈ ಥರ ನಾರ್ಮಲ್ ಆಗಿ ಹಿಂದೆ ಬ್ಯಾಕ್ಗ್ರೌಂಡ್ ಲೈಟ್ ಇರಬೇಕಾಗತ್ತೆ. ಈ ಥರ ಮಾಸ್ಕು, ಆಮೇಲೆ ಗ್ಲಾಸು, ಕನ್ನಡಕ ಏನೂ ಹಾಕೋಂಗಿಲ್ಲ. ನಾರ್ಮಲ್ ಆಗಿ ಈ ಥರ ಲೈಟ್ ಇರಬೇಕು. ಈ ಥರ ಬ್ಲ್ಯಾಕ್ ಇದ್ರೂ, ಫಸ್ಟ್ ಫೋಟೋ ಇದೆಯಲ್ಲ, ಈ ಥರ ಬ್ಲ್ಯಾಕ್ ಇರೋಂಗಿಲ್ಲ. ಹಾಗೂ ಕನ್ನಡಕ ಹಾಕೋಂಗಿಲ್ಲ, ಮಾಸ್ಕ್ ಹಾಕೋಂಗಿಲ್ಲ.
ಇದು ಪರ್ಫೆಕ್ಟ್ ಆಗಿದೆ. ಟಿಕ್ ಮಾರ್ಕ್ ಬಂದಿದೆ ನೋಡಿ, ಗ್ರೀನ್ ಮಾರ್ಕಲ್ಲಿ. ಈ ಥರ ಗ್ರೀನ್ ಮಾರ್ಕ್ ಬಂದರೆ ನಿಮ್ಮ ಫೋಟೋ ಅಪ್ಲೋಡ್ ಆಗುತ್ತೆ. ಈ ಸತಿ ಎಲ್ಲ ಲೈವ್ ಫೋಟೋನೇ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡಿ. ನಿಮ್ಮ ಲೈವ್ ಫೋಟೋ, ನಿಮ್ಮ ಹಿಂದ್ಗಡೆ ಬ್ಯಾಕ್ಗ್ರೌಂಡು ಫುಲ್ ಲೈಟ್ ಹಾಕೊಳ್ಳಿ. ಬ್ಯಾಕ್ಗ್ರೌಂಡ್ ಲೈಟ್ ಇರಲಿ, ಬ್ಯಾಕ್ಗ್ರೌಂಡ್ ಏನೂ ಇರಬಾರ್ದು, ಸರಿನಾ? ಹೋಗಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬರೀ ನಿಮ್ಮ ಫೋಟೋಸ್ ಅಷ್ಟೇ, ಲೈವ್ ಫೋಟೋ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗೋದು. ಸಿಗ್ನೇಚರ್ ಮತ್ತು ನೀವು ಕ್ರೋಮಿಗೆ ಬಂದು ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಕೊನೆಯಾಗಿ ನಿಮಗೆ ಈ ಥರ ಸಕ್ಸಸ್ಫುಲ್, ಯುವರ್ ಫೋಟೋ ಹ್ಯಾಸ್ ಬೀನ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಈ ಥರ ಬರುತ್ತೆ. ಸಕ್ಸಸ್ಫುಲ್ ಅಂತ ಬರುತ್ತೆ. ಇವರು ಜೂನಿಯರ್ ಇಂಜಿನಿಯರ್ಗೆ ಅಪ್ಲೈ ಮಾಡಿದಾರಲ್ಲ, ಅವ್ರು ಫಸ್ಟ್ ಇವರೇ ಅಪ್ಲೋಡ್ ಮಾಡಿರೋದು. ಅದಕ್ಕಾಗಿ ಇವ್ರನ್ನ ಫೋಟೋನ ಪ್ಲೇಸ್ಟೋರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಮೈ ಎಸ್ ಎಸ್ ಸಿ ಸಬ್ ಸೆಲೆಕ್ಷನ್ ಕಮಿಷನ್ ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಬೇಕಾಗತ್ತೆ. ಈಸಿಯಾಗಿ ಅಪ್ಲೋಡ್ ಮಾಡ್ಬೋದು. ಮತ್ತು ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಂತಂದರೆ ವಾಪಸ್ SSC ಗೌರ್ಮೆಂಟಿನ ವೆಬ್ಸೈಟ್ಗೆ ಬರಬೇಕಾಗತ್ತೆ. ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕೆ ಬನ್ನಿ. ಕ್ಯಾಪ್ಚಾ ಹಾಕಿ ಮತ್ತು ನೀವು ವೆಬ್ಸೈಟಿಗೆ ಬಂದು ಲಾಗಿನ್ ಆಗಿ ತಿರ್ಗಾ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಲ್ಲ, ಇಲ್ಲಿಗೆ ಬರಬೇಕಾಗತ್ತೆ ವೆಬ್ಸೈಟ್ಗೆ. ಫಸ್ಟು ನೀವು ಲೈವ್ ಫೋಟೋನ ಆ್ಯಪ್ ಮೂಲಕ ನೀವು ಅಪ್ಲೋಡ್ ಮಾಡ್ತೀರಾ. ನಂತರ ನೀವು ವೆಬ್ಸೈಟ್ಗೆ ಬಂದು ಅಪ್ಲೋಡ್ ಮಾಡಬೇಕಾಗತ್ತೆ. ಆಲ್ರೆಡಿ ನಮ್ಮ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ಸ್ಟೇಟಸ್ ನೋಡ್ಕೊಳ್ಳಿ, ಅಪ್ಲಿಕೇಶನ್ ಸ್ಟೇಟಸ್ಸು. ಕೊನೆಗೆ ಪ್ರಿಂಟ್ ಬೇಕಂದರೆ ಇದು ಪ್ರಿಂಟ್ ಅಂತ ಕಾಣ್ತಿದೆಯಲ್ಲ, ಕೆಳಗಡೆ ಕಾಣ್ತಿದೆಯಲ್ಲ ಇಲ್ಲಿ ಪ್ರಿಂಟ್ ಅಂತ, ಇಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಮೈ ಅಪ್ಲಿಕೇಶನ್ ಅಂತಿದೆಯಲ್ಲ, ಈಗ SSC ಎರಡೇ ಆಪ್ಷನ್ ಬಿಟ್ಟಿರೋದು. ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ. ಮೇಕ್ ಪೇಮೆಂಟ್ ಮಾಡಿ. ಮತ್ತು ವೆರಿಫೈ ಪೇಮೆಂಟ್ ಅಂತ ಇರುತ್ತೆ. ವೆರಿಫೈ ಪೇಮೆಂಟ್ ಅಂತ ಒಂದಿರುತ್ತೆ ಆಪ್ಷನು. ಫಸ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಪೇಮೆಂಟ್ ಮಾಡಿ. ಯು ಪಿ ಐಯಲ್ಲಿ ನೀವು ಪೇಮೆಂಟ್ನ ಮಾಡಿ. ಅಂದರೆ ಯಾವುದೇ ನೀವು ಒಂದು ಚಾರ್ಜಸ್ ಏನೂ ಮಾಡಲ್ಲ. ನೀವು ಡೆಬಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮಗೆ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟು ವೆರಿಫಿಕೇಷನ್ ಆಫ್ ಪೇಮೆಂಟ್ನ ಮಾಡೋದನ್ನ ದಯವಿಟ್ಟು ಮರಿಬೇಡಿ, ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ನು ರಿಜೆಕ್ಟ್ ಆಗುತ್ತೆ. ಇಲ್ಲೇ ಇರುತ್ತೆ ಗೈಸ್, ನಮ್ಮದು ಎಲ್ಲ ಆಗಿದೆ. ಫೋಟೋ ಅಪ್ಲೋಡಿಂದ ಸಿಗ್ನೇಚರಿಂದ ಎಲ್ಲ ಪ್ರತಿಯೊಂದು ಆಗಿದೆ. ಆಮೇಲೆ ಮೇಕ್ ಪೇಮೆಂಟ್ ಆಗಿರುತ್ತೆ. ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ.
ಫಸ್ಟ್ ಒಂದು ಇಲ್ಲಿ ಮೇಕ್ ಪೇಮೆಂಟ್ ಅಂತ ಇರುತ್ತೆ, ಆಮೇಲೆ ವೆರಿಫೈ ಪೇಮೆಂಟ್ ಅಂತ ಇರುತ್ತೆ, ಕೊನೆಯಲ್ಲಿ ಪ್ರಿಂಟ್ ಅಂತ ಇರುತ್ತೆ. ನೀವು ವೆರಿಫೈ ಪೇಮೆಂಟ್ ಆದ ತಕ್ಷಣ ಪ್ರಿಂಟ್ ಅಂತ ಬರುತ್ತೆ. ಪ್ರಿಂಟ್ ನೀವು ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಿಸ್ಟ್ರಿಲೂ ಡೌನ್ಲೋಡ್ ಆಗುತ್ತೆ, ಅಲ್ಲೂ ಡೌನ್ಲೋಡ್ ಆಗುತ್ತೆ. ಅಪ್ಲಿಕೇಶನ್ ಲಾಸ್ಟ್ ಡೇಟು ನೋಡಿ 28/3/2024 11 ಗಂಟೆ ನೈಟ್ 11 ಗಂಟೆ ಅಷ್ಟರಲ್ಲಿ ನಿಮ್ಮ ಅಪ್ಲಿಕೇಶನು ತಯಾರಾಗುತ್ತೆ. ಆಮೇಲೆ ಫೀಸ್ ಪೇಮೆಂಟ್ ಮಾಡೋಕ್ಕೂ ಇನ್ನು 29ನೇ ತಾರೀಕು ಗಂಟ ಇರುತ್ತೆ. ಅಪ್ಲಿಕೇಶನ್ ಹಾಕೋಕ್ಕೆ ಫುಲ್ಲು ಡೀಟೇಲ್ಸ್ ಎಲ್ಲ ತುಂಬಕ್ಕೆ 28, ಪೇಮೆಂಟ್ ಮಾಡೋಕ್ಕೆ 29ನೇ ತಾರೀಕುವರೆಗೂ ಇರುತ್ತೆ. ಹಾಗೂ ನಿಮ್ಮ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ ಈ ಪೇಮೆಂಟ್ ಮಾಡಿಬಿಟ್ಟಿರ್ತೀರ, ಆವಾಗಲೇ ತಪ್ಪು ಏನೋ ಮಿಸ್ಟೇಕ್ ಆಗಿರುತ್ತೆ. 30ನೇ ತಾರೀಕಿಂದ 31ನೇ ತಾರೀಕುವರೆಗೂ ಕರೆಕ್ಷನ್ ಮಾಡ್ಕೊಳ್ಳೋಕೆ ನಿಮ್ಗೆ ಅವಕಾಶ ಇರುತ್ತೆ. ಪೇಮೆಂಟ್ ನೋಡಿ ಸಿಗ್ನೇಚರ್ ಎಲ್ಲ ಆಗಿದೆ. ಈ ಥರ ಬರುತ್ತೆ, ನೋಡಿ. ಅಪ್ಲಿಕೇಶನ್ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಸೈನ್ ಎಲ್ಲ ನೋಡಿ ಅಪ್ಲೋಡ್ ಆಗಿದೆ. ಅಪ್ಲಿಕೇಶನ್ ಕಂಪ್ಲೀಟೆಡ್, ಕಂಟೆಂಟ್ಸ್ ನಾಟ್ ವೆರಿಫೈಡ್. ಇಲ್ಲಿ ಪ್ರಿಂಟ್ ಅಂತ ಕಾಣ್ತಿದೆ, ಇದ್ರ ಮೇಲೆ ಪ್ರಿಂಟ್ ಕೊಡಿ, ಡೌನ್ಲೋಡ್ ಆಗುತ್ತೆ. ನಾವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಾಗಿದೆ. ನಿಮ್ಗೆ ಫೈನಲ್ಲು ಫುಲ್ಲು ಫೋಟೋ ಸಿಗ್ನೇಚರ್ ಎಲ್ಲ ಅಪ್ಲೋಡ್ ಆದ ತಕ್ಷಣ ನಿಮಗೆ ಪ್ರಿಂಟ್ ಬೇಕಂತಂದರೆ ಇಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆಯಲ್ಲ, ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಆವಾಗ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಓಕೆನಾ ಗೈಸ್? ಈಸಿ ಮೆಥಡಾಗಿ ನಿಮಗೆ ಲೈವ್ ಫೋಟೋ ಹೇಗೆ ಅಪ್ಲೋಡ್ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಅವಾಗ ಅಪ್ಲೋಡ್ ಮಾಡಿ. ಅಂದರೆ ಗೈಸ್ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿಬಿಟ್ಟಿದ್ದೆ, ಅದಕ್ಕಾಗಿ ನಿಮಗೆ ಲೈವ್ ಆಗಿ ತೋರ್ಸೋಕ್ಕಾಗಿಲ್ಲ ಹೇಗೆ ಅಪ್ಲೋಡ್ ಮಾಡೋದನ್ನು. ಮಾತಿನ ಮುಖಾಂತರ ನಿಮಗೆ ಹೇಳಿದ್ದೀವಿ, ತೋರಿಸಿದ್ದೀವಿ ಯಾವ ಥರ ಹೋಗೋದು, ಆ್ಯಪ್ ಡೌನ್ಲೋಡ್ ಮಾಡೋದು, ಆಮೇಲೆ ತಿರ್ಗಾ ನೀವು ವೆಬ್ಸೈಟಿಗೆ ಬಂದು ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ವೆಬ್ಸೈಟಿಗೆ ಬಂದು ತಿರ್ಗಾ ನೀವು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಸಿಗ್ನೇಚರ್ ಎಷ್ಟು MB ಇರಬೇಕಂತಂದರೆ 10 KB to 20 KB ಇರಬೇಕಾಗತ್ತೆ. ಈ ಸೈಜ್ ಮಾಡ್ಕೊಳ್ಳೋ ಆ್ಯಪ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಹಾಗೂ ಮೈ SSC ಆ್ಯಪ್ ಲಿಂಕು ಕೂಡ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಓಕೆನಾ ಗೈಸ್? ಈ ಕೂಡಲೇ ವಿಡಿಯೋ ಮುಕ್ತಿ ಆಗ್ತಿದೆ. ಈ ಕೂಡಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ವಿಡಿಯೋನ ನಿಮ್ಮ ಫ್ರೆಂಡ್ಸ್ SSCಗೆ ಅಪ್ಲೈ ಮಾಡಿರ್ತಾರಲ್ಲ ಅಂಥವರಿಗೆ ಶೇರ್ ಮಾಡಿ ವಿಡಿಯೋಸ್ನ. ಧನ್ಯವಾದಗಳು ಗೈಸ್.